ಗೆದ್ದ ಕೆಲವರು. ಇಂಥ ಟೈಮಲ್ಲಿ ಈ ಮಾತುಗಳು ಬೇಕಾ? ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಇದೀಗ ಡೇಟ್ ಕೂಡ ಫಿಕ್ಸ್ ಆಗಿದ್ದು, ಯಾವ ಅಭ್ಯರ್ಥಿ ಬಿಗ್ ಬಾಸ್ ಸೀಸನ್ 12ನ್ನು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಜೋರಾಗಿದೆ. ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿ ಹೊರಗಡೆಯಿಂದ ಪಡೆದುಕೊಂಡಂಥ ಕೋಟಿ ಮತಗಳು ಬಿಗ್ ಬಾಸ್ ಸ್ಪರ್ಧಿಯ ಗೆಲುವಿಗೆ ಕಾರಣವಾಗುತ್ತಾ, ಅಥವಾ ಬಿಗ್ ಬಾಸ್ ತಂಡ ಆ ವೋಟನ್ನು ಕನ್ಸಿಡರ್ ಮಾಡದೆ ಮತ್ತು ಯಾವ ಆಧಾರದ ಮೇಲೆ ಬಿಗ್ ಬಾಸ್ ಸ್ಪರ್ಧಿಯ ಗೆಲುವನ್ನು ನಿಶ್ಚಯ ಮಾಡುತ್ತೆ, ಇವೆಲ್ಲವನ್ನು ನೋಡೋಣಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಜನವರಿ 17 ಮತ್ತು ಜನವರಿ 18ರಂದು ಗ್ರ್ಯಾಂಡ್ ಆಗಿ ಫೈನಲ್ ಕೂಡ ಆಗುತ್ತೆ. ಅದರಲ್ಲಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ಗೆಲ್ತಾರೆ ಅನ್ನೋದು ಅನೇಕರ ಮಾತುಗಳು ಕೂಡ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವೋಟ್ ಪಡ್ಕೊಂಡಂಥ ಸ್ಪರ್ಧಿಗಳು ನಿಜವಾಗಿಯೂ ಆ ಪಡೆದುಕೊಂಡ ವೋಟ್ಗಳು ಅವರ ಸ್ಪರ್ಧಿಯ ಗೆಲುವಿಗೆ ಲೆಕ್ಕಾಚಾರ ಆಗುತ್ತಾ, ಪರಿಗಣನೆಗೆ ಬರುತ್ತಾ ಎನ್ನುವಂಥ ಲೆಕ್ಕಾಚಾರ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕೋಟಿ ವೋಟ್ ಪಡೆದಂಥ ಗಿಲ್ಲಿ ಆಗಿರ್ಬೋದು, ಲಕ್ಷಗಳಲ್ಲಿ ವೋಟ್ ಪಡೆದಂಥ ಸ್ಪಂದನ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಮಾಳು, ಇವರ ವೋಟ್ಗಳು ಕೂಡ ಅವರ ಒಂದು ಪೊಸಿಷನ್ ಲೆಕ್ಕಾಚಾರದಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಿದೆ. ಆದರೆ ನಮ್ಮ ಮಟ್ಟಿಗೆ ತಿಳಿದು ಬಂದಂಥ ಒಂದು ಲೆಕ್ಕಾಚಾರದ ಪ್ರಕಾರ ಅಥವಾ ಒಂದು ಅಧ್ಯಯನ ಪ್ರಕಾರ ಯಾವುದೂ ಕೂಡ ವಿನ್ನಿಗೆ ಸಪೋರ್ಟ್ ಮಾಡಲ್ಲ. ಗಿಲ್ಲಿ ಪಡ್ಕೊಂಡಂಥ 1.5 ಕೋಟಿ ವೋಟ್ ಕೂಡ ಅವನ ಗೆಲುವಿಗೆ ಲೆಕ್ಕಕ್ಕೆ ಬರಲ್ಲ. ರಕ್ಷಿತಾ ಶೆಟ್ಟಿ ಪಡ್ಕೊಂಡಂಥ 85 ಲಕ್ಷ ವೋಟ್ ಕೂಡ ಅದು ಅವರ ಸೆಕೆಂಡ್ ಪೊಸಿಷನಿಗೆ ಲೆಕ್ಕಕ್ಕೆ ಬರಲ್ಲ. ಸ್ಪಂದನ ಸೋಮಣ್ಣ ಅವರು ಪಡ್ಕೊಂಡಂಥ 2.5 ಲಕ್ಷ ವೋಟ್ ಕೂಡ ಅವರ 8ನೇ ಸ್ಥಾನಕ್ಕೆ ಲೆಕ್ಕಕ್ಕೆ ಬರಲ್ಲ. ವೋಟ್ಗಳ ಲೆಕ್ಕಾಚಾರವೇ ಬೇರೆ, ಬಿಗ್ ಬಾಸ್ ತಂಡ ನಡೆಸುವಂಥ ಒಂದು ಅಧ್ಯಯನ ಬೇರೆ, ಎಲ್ಲವೂ ಕೂಡ ಬೇರೆ. ನಾನು ಒಂದು ಸಿಂಪಲ್ ಆದಂಥ ಒಂದು ಸಮೀಕ್ಷೆಯನ್ನು ಹೇಳ್ತೇನೆ ನೋಡಿ. ಬಿಗ್ ಬಾಸನ್ನು ಯಾರು ನೋಡ್ತಾರೆ? ಅಫ್ಕೋರ್ಸ್ ಬಿಗ್ ಬಾಸನ್ನು ಮನೆಯಲ್ಲಿ ನೋಡ್ತಾರೆ. 9:30ಯಿಂದ ರಾತ್ರಿ 11 ಗಂಟೆ ತನಕ 1.5 ಗಂಟೆಗಳ ಕಾಲ ಪ್ರತಿದಿನ ಬಿಗ್ ಬಾಸನ್ನು ಮನೆಯಲ್ಲಿ ಕೂತು ನೋಡ್ತಾರೆ. ಹಾಗಾದರೆ ಬಿಗ್ ಬಾಸ್ ಯಾರು ನೋಡ್ತಾರೆ, ಯಾವೆಲ್ಲ ಕ್ಯಾಟಗರಿಯವ್ರು ನೋಡ್ತಾರೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿದಾಗ ಒಂದು 4 ಕ್ಯಾಟಗರಿಯ ಜನ ನೋಡ್ತಾರೆ. ಒಂದೇ ಮನೆಯಲ್ಲಿ 4 ಕ್ಯಾಟಗರಿಯವರು ಕೂಡ ಇರ್ಬೋದು. ಅದರಲ್ಲಿ ಮಕ್ಕಳು ನೋಡ್ತಾರೆ, ಮಧ್ಯವಯಸ್ಕರು ನೋಡ್ತಾರೆ, ಸ್ವಲ್ಪ 45ರಿಂದ 50 ವರ್ಷದವ್ರು ನೋಡ್ತಾರೆ, ಮತ್ತು ವಯಸ್ಸಾದರೂ ಕೂಡ ನೋಡ್ತಾರೆ. ಅದರಲ್ಲೂ ಮುಖ್ಯವಾಗಿ 4ರಿಂದ 14 ವರ್ಷದ ವಯಸ್ಸಿನ ಮಕ್ಕಳು ನೋಡ್ತಾರೆ. ಅವರಿಗೆ ವೋಟ್ ಹಾಕುವಂಥ ಯಾವುದೇ ಆಸೆ ಕೂಡ ಇರಲ್ಲ. ಜಾಸ್ತಿ ಬಿಗ್ ಬಾಸ್ ನೋಡುವಂಥವರು ಕಿಡ್ಸ್ ಸಮುದಾಯಕ್ಕೆ ಸೇರಿದಂಥವ್ರು. ಅದರಲ್ಲೂ ಮುಖ್ಯವಾಗಿ 4ರಿಂದ 16 ವರ್ಷಕ್ಕೆ ಸೇರಿದಂಥ ಮಕ್ಕಳು ಬಿಗ್ ಬಾಸನ್ನು ನೋಡ್ತಾರೆ. ಆದರೆ ಅವರು ಯಾರೂ ಕೂಡ ವೋಟ್ ಹಾಕುವಂಥ ಮನಸ್ಥಿತಿಯಲ್ಲಿ ಇರಲ್ಲ. ಯಾಕಂತ ನಾನು ಹೇಳ್ತೇನೆ. ಅದಾದ ನಂತರ 18ರಿಂದ 24-25 ವರ್ಷದ ಸ್ವಲ್ಪ ಜೋಶ್ ಇರುವಂಥ ಯುವಕ ಯುವತಿಯರು ಬಿಗ್ ಬಾಸನ್ನು ನೋಡ್ತಾರೆ. ಅವರೇ ಈಗ ವೋಟ್ ಹಾಕುವಂಥವ್ರು. ಅವರು ಎಷ್ಟು ವೋಟ್ ಹಾಕ್ತಾರೆ ಅದನ್ನು ಕೂಡ ಹೇಳ್ತೇನೆ. ಅದಾದ ನಂತರ ಸ್ಮಾಲ್ ಫ್ಯಾಮಿಲೀಸ್ ಇರ್ತದೆ, ಅಂದರೆ ಒಂದು ಗಂಡ ಹೆಂಡತಿಯಲ್ಲಿ ವರ್ಕ್ ಮಾಡ್ತಾರೆ, ಅವರು ಕೂಡ ನೋಡ್ತಾರೆ. ಅವರಿಗೂ ಕೂಡ ಈ ಜಂಜಾಟದಲ್ಲಿ ವೋಟ್ ಹಾಕುವಂಥ ಮನಸ್ಸಿರಲ್ಲ. ಆದರೂ ಕೂಡ ಅದರಲ್ಲಿ ಅಪ್ರೂಪ್ಗೆ ಮತ್ತೆ ಮೊಬೈಲ್ ತಗೊಂಡು ಜಿಯೋ ಹಾಟ್ಸ್ಟಾರ್ನಲ್ಲಿ ಕ್ಲಿಕ್ ಮಾಡಿ ಅವರು ಕೂಡ ವೋಟ್ ಹಾಕುವಂಥ ಲೆಕ್ಕಾಚಾರ ಕೂಡ ಇರುತ್ತೆ. ಅದಾದ ನಂತರ 35ರಿಂದ 75-80 ವರ್ಷ ತನಕ ತುಂಬ ಜನ ನೋಡ್ತಾರೆ. ಅದರಲ್ಲಿ ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಇರ್ತಾರೆ. ಸ್ವಲ್ಪ ಕಣ್ಣು ಮಂಜು ಇದ್ದರೂ ಕೂಡ ಅವರು ಟಿ ವಿಯ ಮುಂದ್ಗಡೆ ಹೋಗಿ, ಬೇರೆಯವರೆಲ್ಲ ಮಲಗಿದ್ರು ಕೂಡ ಅವ್ರು ಮಲಗಲ್ಲ. ಯಾಕಂದರೆ ಅವರಿಗೆ ಬಿಗ್ ಬಾಸ್ ಶೋ ಅಂದರೆ ತುಂಬ ಇಷ್ಟ ಇರುತ್ತೆ. ಅವರು ಕೂಡ ಬಿಗ್ ಬಾಸ್ ಶೋವನ್ನು ನೋಡ್ತಾರೆ. 3-3.5 ತಿಂಗಳ ಕಾಲ ಅವರೇ ಜಾಸ್ತಿ ನೋಡ್ತಾರೆ. ಆದರೆ ಅವ್ರು ಯಾರೂ ಕೂಡ ಮತ ಹಾಕಲ್ಲ. ಅರ್ಥ ಆಯ್ತಲ್ಲ ಹೇಳಿದ್ದೇನೆಂದ್ರೆ, ಇಲ್ಲಿ 100 ಜನರ ಪೈಕಿ ಕಿಡ್ಸ್ ಅಂದರೆ 4ರಿಂದ 16 ವರ್ಷದವ್ರು ನೋಡ್ತಾರೆ, ಅವರು ಮತ ಹಾಕಲ್ಲ. 18ರಿಂದ 25 ವರ್ಷದವ್ರು ನೋಡ್ತಾರೆ, ಅವರು ಬಹುತೇಕರು ಮತ ಹಾಕ್ತಾರೆ. ಅಂದರೆ ಇಲ್ಲಿ ವೋಟ್ಗಳ ಸಂಖ್ಯೆಯಲ್ಲಿ ಅವರು ಮತ ಹಾಕ್ತಾರೆ. ಸ್ಮಾಲ್ ಫ್ಯಾಮಿಲೀಸು ಅವರಲ್ಲಿ ಒಬ್ಬರು ಮತ ಹಾಕ್ಬೋದು, ಹಾಕ್ತಿರಿಲ್ಲ. ಅದಾದ ನಂತರ ಮ್ಯಾಕ್ಸಿಮಮ್ ಈ ಬಿಗ್ ಬಾಸ್ ನೋಡುವಂಥವ್ರು 35ರಿಂದ 80 ಅಥವಾ 85ಕ್ಕಿಂತ ಹೆಚ್ಚು ವಯಸ್ಸಿನವ್ರು ನೋಡ್ತಾರೆ. ಅದರಲ್ಲಿ ಒಬ್ಬರು ಕೂಡ ಮತ ಹಾಕುವಂಥ ಲೆಕ್ಕಾಚಾರ ಇಲ್ಲ. ಇನ್ನು ಮುಂದುವರಿದಾದಂಥ ಒಂದು ಅಧ್ಯಯನ ಹೇಳ್ತೇನೆ. ಆ ಮಕ್ಕಳಲ್ಲೂ ಕೂಡ 4ರಿಂದ 8 ವಯಸ್ಸಿನವರಿಗೆ ಒಬ್ಬ ಇಷ್ಟ ಆಗ್ತಾನೆ. ಅವರಿಗೆ ಹುಚ್ಚುಚ್ಚು ಆಡುವಂಥ ರಕ್ಷಿತಾ ಇಷ್ಟ ಆಗಿರ್ಬೋದು, ಅಥವಾ ಸುಮ್ಮನೆ ಕೂತಿರುವಂಥ ಸ್ಪಂದನ ಇಷ್ಟ ಆಗಿರ್ಬೋದು, ಅಥವಾ ಕಿರ್ಚಾಡುವಂಥ ಅಶ್ವಿನಿ ಗೌಡ ಕೂಡ ಇಷ್ಟ ಆಗ್ಬೋದು, ಅಥವಾ ಕಾಮಿಡಿ ಮಾಡುವಂಥ
ಗಿಲ್ಲಿ ಕೂಡ ಇಷ್ಟ ಆಗ್ಬೋದು. ಯಾರು ಇಷ್ಟ ಆಗತ್ತಂತ ಯಾರಿಗೂ ಗೊತ್ತಾಗಲ್ಲ, ಅವ್ರು ಕೂಡ ಯಾರೂ ಮತ ಹಾಕ್ಲಿಕ್ಕೆ ಹೋಗಲ್ಲ, ಮತ ಹಾಕುವಂಥ ಆಪ್ಷನ್ ಪಾಪ ಅವ್ರಿಗಿಲ್ಲ. ಇನ್ನು 8ರಿಂದ 16 ವರ್ಷದವರು, ಆಗ ಅವ್ರು ಸ್ವಲ್ಪ ಹುಡುಗಾಟ ಆಡುವಂಥವ್ರು ಇರ್ತಾರೆ, ಸ್ವಲ್ಪ ಅಂಥವ್ರು ಇಷ್ಟ ಆಗ್ಬೋದು. ಅಲ್ಲಿ ಟಾಸ್ಕ್ ಆಡಿ ಗೆಲ್ಲುವಂಥವ್ರು ಕೂಡ ಅವ್ರಿಗೆ ಇಷ್ಟ ಆಗ್ಬೋದು. ಹುಡುಗ ಆದರೆ ಹುಡುಗಿಗೆ ಇಷ್ಟ ಆಗ್ಬೋದು, ಹುಡುಗಿ ನೋಡುವರಾದರೆ ಹುಡುಗ ಕೂಡ ಇಷ್ಟ ಆಗ್ಬೋದು. ಇಲ್ಲಿ ಮೇಲ್ ಫೀಮೇಲ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ವೋಟ್ಗಳ ಲೆಕ್ಕಾಚಾರ ಕೂಡ ಕನ್ಸಿಡರ್ ಆಗೋದೇ ಇಲ್ಲ. ಇನ್ನು 16ರಿಂದ 25 ಸ್ವಲ್ಪ ಜೋಶ್ ಹುಡುಗರು, ಹೀಗೆ ಹುಡುಗ ಆದರೆ ಸ್ಪಂದನ ಇಷ್ಟ ಆಗ್ಬೋದು, ಹುಡುಗ ಆದರೆ ಕಾವ್ಯ ಇಷ್ಟ ಆಗ್ಬೋದು, ಅಥವಾ ಹುಡುಗ ಆದರೆ ಹೇಳ್ದಂಗೆ ಸ್ಪಂದನ ಕಾವ್ಯ ಇಷ್ಟ ಆಗ್ಬೋದು, ಅಥವಾ ಹುಡುಗಿ ಆದರೆ ಅವರಿಗೆ ಧ್ರುವಂತ್ ಇಷ್ಟ ಆಗ್ಬೋದು, ಮೇನ್ಲಿ ಧನುಷ್ ಇಷ್ಟ ಆಗ್ಬೋದು. ಹಾಗಾಗಿ ಅವರು ಕೂಡ ಓಟನ್ನು ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಅವರಿಗೆ ಯಾರಿಗೆ ಓಟ್ ಹಾಕಬೇಕು ಅನ್ನುವಂಥ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಜೊತೆಗೆ ಓಟ್ ಹಾಕಿದ್ರು ಕೂಡ ಅವರು ವ್ಯತಿರಿಕ್ತವಾಗಿ ಓಟ್ ಹಾಕ್ತಾರೆ. 25ರಿಂದ 35 ಅವರು ಒಬ್ಬರು ಹಾಕ್ತಿರಲಿಲ್ಲ. ಜೊತೆಗೆ ನಾನು ಹೇಳ್ದಂಗೆ 35ರಿಂದ 75 ವರ್ಷದ ಜನ ಅವ್ರು ಯಾರೂ ಕೂಡ ಓಟ್ ಹಾಕಲ್ಲ, ಅವ್ರಿಗೆಲ್ಲರೂ ಕೂಡ ಇಷ್ಟ ಆಗ್ತಾರೆ. ಹಾಗಾಗಿ ಬಿಗ್ ಬಾಸ್ ತಂಡ ಈ ಓಟನ್ನು ಸಿಂಪಲ್ಲಾಗಿ ಜನರನ್ನ ಅಟ್ರ್ಯಾಕ್ಷನ್ ಮಾಡಲಿಕ್ಕೆ ಆ ವೋಟ್ ಫಾರ್ಮ್ಯಾಟನ್ನೇ ಬಿಟ್ಟಿದೆ ಹೊರತು ಜನರು ಹಾಕಿದಂಥ ವೋಟ್ಗಳು ಯಾವತ್ತೂ ಕೂಡ ಬಿಗ್ ಬಾಸ್ ಅದನ್ನು ಗೆಲುವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ನೀವು ಯಾವುದಾದ್ರೂ ಒಂದು ಕಾಲೇಜಿಗೆ ಹೋದರೆ ಅಲ್ಲಿ ಗಿಲ್ಲಿ ಅಂತಾರೆ, ಅವ್ರು ವೋಟ್ ಹಾಕ್ತಾರೆ. ಅದನ್ನು ಕನ್ಸಿಡರ್ ಮಾಡಿದರೆ ಅವರಿಗೆ ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಒಂದು ಬೆಳವಣಿಗೆಗೋಸ್ಕರ ಬಿಗ್ ಬಾಸ್ ಆ ವೋಟ್ ಫಾರ್ಮೆಟನ್ನು ಬಿಟ್ಟಿದ್ದಾರೆ ಹೊರತು 75 ವರ್ಷದವರು 65 ವರ್ಷದವರು ಫಂಕ್ಷನ್ಗೆ ಬಂದ್ಕೊಂಡು ಗಿಲ್ಲಿ ಅನ್ನುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ TRPಯಲ್ಲಿ ಬಿಗ್ ಬಾಸ್ ಯಾವ ಥರ ಓಡುತ್ತೆ, ಯಾವ ಪ್ರೋಮೋವನ್ನು ಬಿಟ್ಟಾಗ ಜನ ನೋಡ್ತಾರೆ, ಯಾವ ಕಂಟೆಂಟನ್ನು ಜಾಸ್ತಿ ನಾವು ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಬಿಟ್ಟಾಗ ಯಾವ ವಾರ ಯಾವ TRP ಬಂದಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿ ಬಿಗ್ ಬಾಸ್ನ ಒಂದು ಗೆಲುವನ್ನು ನಿರ್ಣಯ ಮಾಡ್ತಾರೆ, ಸ್ಪರ್ಧೆಯ ಗೆಲುವನ್ನು ನಿರ್ಣಯ ಮಾಡ್ತಾರೆ. ಎಕ್ಸಾಂಪಲ್, ಕಳೆದ ವಾರ ಗಿಲ್ಲಿ ಆರ್ಭಟ ಜೋರಾಗಿತ್ತು. ಗಿಲ್ಲಿಯನ್ನು 3-4 ಸಲ ಗಿಲ್ಲಿಯದೇ ತೋರಿಸಿದಾಗ ಅಥವಾ ಎಪಿಸೋಡ್ ಪೂರ್ತಿ ಗಿಲ್ಲಿಯದನ್ನು ತೋರಿಸಿದಾಗ TRP ಜಾಸ್ತಿ ಬಂದಿತ್ತು ಅಂದರೆ ಅವರಿಗೆ ಒಂದು ಲೆಕ್ಕಾಚಾರಕ್ಕೆ ಬರ್ತಿಲ್ಲ, ಗಿಲ್ಲಿ ಜನರ ಮನಸ್ಸನ್ನು ತಲುಪಿದ್ದಾನೆ. ಒಂದು ವೇಳೆ ರಕ್ಷಿತಾ ಶೆಟ್ಟಿ ಅವರನ್ನು ಎಪಿಸೋಡು ವಾರ ಪೂರ್ತಿ ಅವರನ್ನು ತೋರಿಸಿದಾಗ, ವಾರ ಪೂರ್ತಿ ಎಪಿಸೋಡ್ನಲ್ಲಿ ಅವರನ್ನು ಜಾಸ್ತಿ ತೋರಿಸಿದಾಗ ಏನಾದರೂ TRP ಜಾಸ್ತಿ ಬಂದಿದ್ದರೆ ಎಸ್ ಇವರು ಕೂಡ ಒಂದು ಸ್ಪರ್ಧಿ, ಜನರನ್ನು ನೋಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿ ಅವರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಒಂದು ವಾರದಲ್ಲಿ ಎಕ್ಸ್ಪೆರಿಮೆಂಟ್ ಎಂಬಂತೆ ಬೇರೆ ಯಾವುದೋ ಒಂದು ಸ್ಪರ್ಧೆಯೋ ಕಾವ್ಯದೋ ಬೇರೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿದಾಗ ಅಲ್ಲಿ ಏನಾದರೂ TRP ಡೌನ್ ಆಯಿತಂದರೆ ಇಲ್ಲ, ಇವರ ಕಂಟೆಂಟ್ ಜನರಿಗೆ ಇಷ್ಟ ಆಗಿಲ್ಲ, ಇವರ ಕಂಟೆಂಟ್ ಬಂದಾಗ ಜನ ಎದ್ದು ಊಟಕ್ಕೆ ಹೋಗ್ತಾರೆ, ಬೇರೆದನ್ನು ಮಾಡ್ತಾರೆ ಎನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಕೌಂಟ್ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಮತ್ತೊಂದು ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ಅದರಲ್ಲಿ ಸರಿಸುಮಾರು ಅರ್ಧ ಅಂದರೆ 3.5 ಕೋಟಿ ಜನರಷ್ಟು ಬಿಗ್ ಬಾಸನ್ನು ನೋಡ್ತಾರೆ. ಅಂದರೆ 3.5 ಕೋಟಿ ಜನ ನೋಡ್ತಾರೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ. ಅದನ್ನು ಒಂದು ಸೈಡ್ ಇಡಿ, 3.5 ಕೋಟಿ ಜನ ಒಂದು ಸೈಡ್ ಇಡಿ. ಮತ್ತೊಂದು ಕಡೆ ಗಿಲ್ಲಿಗೆ 1.5 ಕೋಟಿ ವೋಟ್ ಬಂತು ಅಂತ ಲೆಕ್ಕಾಚಾರದಲ್ಲಿ. 1.5 ಕೋಟಿ ವೋಟ್ ಹೇಗೆ ಬಂತು? ಒಬ್ಬ ವ್ಯಕ್ತಿ 99 ವೋಟನ್ನು ಹಾಕ್ಬೋದು. ಅಂದರೆ 1.5 ಕೋಟಿ ಅಂದರೆ ಸರಿಸುಮಾರು 1.5 ಲಕ್ಷ ಜನ ತಮ್ಮ ಮೊಬೈಲ್ ಮುಖಾಂತರ 99 ಅಥವಾ 100 100 ವೋಟ್ ಹಾಕಿದಾಗ ಅದು 1.5 ಕೋಟಿ ಅಥವಾ ಹೇಳಿದಾಗ 1 ಕೋಟಿ 1.5 ಕೋಟಿ ಆಗುತ್ತೆ. ಹಾಗಾಗಿ 1,50,000 ಮತ ಇಲ್ಲಿ, 3,50,00,000 ಜನರ ವ್ಯೂಸ್ ಇಲ್ಲಿ. ಅವರು ಒಮ್ಮೆ ಮಾತ್ರ ಮತವನ್ನು ಹಾಕ್ಬೋದು. ಒಂದು ವಾರದಲ್ಲಿ ಒಂದು ಮೊಬೈಲಿಂದ 99 ಮತವನ್ನು ಮಾತ್ರ ಹಾಕ್ಬೋದು. ಆದರೆ ಒಬ್ಬ ಪ್ರೇಕ್ಷಕ ಪ್ರತಿದಿನ TV ನೋಡ್ತಾನೆ, ಪ್ರತಿದಿನ ನೋಡ್ತಾನೆ ಮತ್ತು ರಿಪೀಟ್ ಅದನ್ನು ನೋಡ್ತಾನೆ. ಹಾಗಾಗಿ ವೋಟ್ಗಳು ಯಾವ ಲೆಕ್ಕದಲ್ಲೂ ಕೂಡ ಕನ್ಸಿಡರ್ ಆಗಲ್ಲ. ಬಿಗ್ ಬಾಸ್ ತಂಡ ವೋಟನ್ನು ಯಾಕೆ ಕನ್ಸಿಡರ್ ಮಾಡ್ತಾರೆ, ಯಾಕೆ ವೋಟ್ ಫಾರ್ಮೆಟನ್ನು ಬಿಟ್ಟಿದ್ದಾರೆ ಅಂದರೆ ಜನರ 1% ಪಲ್ಸನ್ನು ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ. ಅದರಲ್ಲೂ ಮುಖ್ಯವಾಗಿ 18ರಿಂದ 25 ವರ್ಷದ ವಯಸ್ಸಿನ ಪಲ್ಸನ್ನು ತಿಳ್ಕೊಳ್ಬೇಕಿರುವಂಥ ಕಾರಣಕ್ಕೆ ಮತ್ತು ಜನರನ್ನು ಆ ವೋಟ್ಗಳ ಮುಖಾಂತರ ಅಟ್ರಾಕ್ಷನ್ ಮಾಡಬೇಕು. ಎಸ್, ತಮಗೂ ಕೂಡ ಅಧಿಕಾರ ಇದೆ, ಬಿಗ್ ಬಾಸ್ ಸ್ಪರ್ಧೆಯನ್ನು ಗೆಲ್ಲಿಸುವಂಥ ಅಧಿಕಾರ ತಮಗೂ ಕೂಡ ಎನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಬೇಕೆನ್ನುವ ದೃಷ್ಟಿಯಲ್ಲಿ ಬಿಗ್ ಬಾಸ್ ತಂಡ ಈ ವೋಟಿಂಗ್ ಫಾರ್ಮೆಟನ್ನು ಬಿಟ್ಟಿದೆ. ಆದರೆ ಈ ವೋಟಿಂಗ್ ಫಾರ್ಮೆಟ್ ಕನ್ಸಿಡರ್ ಆಗುವುದು ಸರಿಸುಮಾರು 2-3% ಮಾತ್ರ. ಎಸ್, ಗಿಲ್ಲಿಗೆ ಜಾಸ್ತಿ ವೋಟ್ ಇದೆ. ಇದು ಒಂದು ಫಾರ್ಮೆಟ್. ಎರಡನೇ ಫಾರ್ಮೆಟ್ ಗಿಲ್ಲಿ ಟಾಸ್ಕನ್ನು ಹೆಂಗೆ ಆಡಿದ್ದಾನೆ, ಇದು ಎರಡನೇ ಫಾರ್ಮೆಟ್. ಮೂರನೇದು ಗಿಲ್ಲಿ ಇಲ್ಲಿ ತನಕ ಜನರನ್ನು ಯಾವ ರೀತಿಯಲ್ಲಿ ನಗಿಸಿದ್ದಾನೆ. ಮೂರನೇದು ಗಿಲ್ಲಿ ಈ
100 ದಿನಗಳ ಕಾಲ ಇಷ್ಟು ದಿನ ಆ್ಯಕ್ಟಿವ್ ಆಗಿದ್ದಾನೆ, ಇದು ಹೀಗೆ ಎಲ್ಲವನ್ನೂ ಕನ್ಸಿಡರ್ ಮಾಡ್ತಾರೆ. ಹಾಗೆ ಹೊರಗಡೆಯಿಂದ ಬಂದಂಥ ವೋಟ್ ಕೂಡ ಒಂದು ಭಾಗದಲ್ಲಿ ಕನ್ಸಿಡರ್ ಆಗತ್ತೆ ಹೊರತು ಎಲ್ಸ್ ಇಲ್ಲ. ಗಿಲ್ಲಿಗೆ 1.5 ಕೋಟಿ ಓಟ್ ಬಂದಿದೆ, ಅಶ್ವಿನಿಗೆ 2 ಕೋಟಿ ಓಟ್ ಬಂದಿದೆ ಅನ್ನುವಂಥ ಕಾರಣಕ್ಕಾಗಿ ಯಾರನ್ನೂ ಕೂಡ ಹೊರಗಿಂದ ಬಂದ ಓಟಿನ ಆಧಾರದ ಮೇಲೆ ಕನ್ಸಿಡರ್ ಮಾಡೋದೇ ಇಲ್ಲ. ಇದು ಸತ್ಯವಾದ ಮಾತು. ಯಾವ ವಾರದಲ್ಲಿ ಯಾವ ಕಂಟೆಂಟನ್ನು ತೋರಿಸಿದಾಗ ಅದಕ್ಕೆ TRP ಬಂದಿದೆ, ಯಾವ ವಾರದಲ್ಲಿ ಯಾವ ವ್ಯಕ್ತಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಅವರ ಹಿಸ್ಟ್ರಿಯನ್ನು 100 ದಿನದ ಹಿಸ್ಟ್ರಿಯನ್ನು ತೆಗೆದುಕೊಂಡು ಅಲ್ಲಿರುವ ವ್ಯಕ್ತಿಗಳು ಅಂದರೆ 5 ಜನ ವ್ಯಕ್ತಿಗಳು ಫೈನಲ್ಗೆ ಹೋಗಿದ್ದಾರೆ. ಅಂದರೆ ಆ 5 ಜನ ವ್ಯಕ್ತಿಗಳಲ್ಲಿ ಅವ್ರ ಕಂಪ್ಲೀಟ್ 100 ಡೇಸ್ ಹಿಸ್ಟ್ರಿ, ಕಂಪ್ಲೀಟ್ 100 ಡೇಸ್ ಟಾಸ್ಕ್, ಕಂಪ್ಲೀಟ್ 100 ಡೇಸ್ ಅವರ ಆ್ಯಕ್ಟಿವ್ನೆಸ್, ಕಂಪ್ಲೀಟ್ 100 ಡೇಸ್ ಅವರ TRP ಕಂಟೆಂಟ್ ಎಲ್ಲವೂ ಕೂಡ ಕನ್ಸಿಡರ್ ಆಗಿ, ಜೊತೆಗೆ ಒಂದು 5ರಿಂದ 6% ಅವರಿಗೆ ಹೊರಗಡೆಯಿಂದ ಬಂದ ಮತವೂ ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಹೊರಗಡೆ ಎಷ್ಟೇ ಮತ ಬಂದರೂ ಕೂಡ ಅದಕ್ಕಿಂತ ಮಿಗಿಲಾಗಿ ಒಳಗಡೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಟಾಸ್ಕನ್ನು ಮಾಡಿದ್ದಾರೆ, ಎಷ್ಟು ಅವರಿಗೆ ಹೊರಗಡೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಅವರು 100 ಡೇಸಲ್ಲಿ ನಮಗೆ TRP ತಂದು ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದೇ ಮಾತು, ನಾಳೆ ಗಿಲ್ಲಿ ಗೆಲ್ತಾನೋ, ಅಶ್ವಿನಿ ಗೆಲ್ತಾರೋ, ರಕ್ಷಿತಾ ಶೆಟ್ಟಿ ಗೆಲ್ತಾರೋ ಅಥವಾ ಬೇರೆ ಯಾರೇ ಗೆದ್ದರೂ ಕೂಡ ಅವರಿಗೆ ಹೊರಗಿಂದ ಬಂದ ಮತಕ್ಕಿಂತ ಒಳಗಡೆ ಇದ್ದ ಆಟ, ಒಳಗಡೆ ಅವರು ತೊಡಗಿಸ್ಕೊಂಡ ರೀತಿ ಕನ್ಸಿಡರ್ ಆಗುತ್ತೆ. ಇದು ಮುಖ್ಯವಾದ ವಿಷಯ. ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ತಂಡ ತನ್ನ ಸ್ಪರ್ಧೆಯನ್ನು ಆಯ್ಕೆ ಮಾಡುತ್ತೆ ಅಥವಾ ತನ್ನ ಸ್ಪರ್ಧೆಯನ್ನು ಅನೌನ್ಸ್ ಮಾಡುತ್ತೆ. ಅದರಲ್ಲಿ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ಮಾತು ಅನೇಕರು ಹೇಳ್ತಿದ್ರೆ, ನಾವು ಕೂಡ ಅದನ್ನು ಹೇಳ್ತೇವೆ. ಯಾಕಂದರೆ ಗಿಲ್ಲಿ ತಾನು ಇದ್ದಿರುವಂಥ 100 ಡೇಸಲ್ಲಿ ಅಥವಾ ಮುಂದಿನ ಒಂದು 15 ದಿನಗಳಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಮಿಕ್ಕಿದ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿಯನ್ನು ಸೋಲಿಸೋದು ಅತ್ಯಂತ ಕಷ್ಟದಾಯಕ. ಯಾಕಂದರೆ ಅವರಿಗೆ ಹೊರಗಿಂದನೂ ಓಟ್ ಬಂದಿದೆ ಮತ್ತು ಒಳಗಡೆಯೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಮನೆ ಮಂದಿಯೆಲ್ಲ ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದು ಓಟ್ ಹಾಕದಿದ್ರೂ ಕೂಡ ನಾವು ಯಾರ ಮನೆಗೆ ಹೋಗಿ ಕೇಳಿದ್ರು ಕೂಡ ಇಲ್ಲ ಗಿಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಯಾವ ಏರಿಯಾಕ್ಕೆ ಹೋಗಿ ಮಾರ್ಕೆಟಿನ ಜನರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡಿಸಿದಾಗ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಚೇಂಜ್ ಆಗುತ್ತಾ ಅಥವಾ ಗಿಲ್ಲಿಯೇ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಗೆದ್ದು ಬಿಗ್ತಾರ, ಇವೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.